ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವ ವದಂತಿ ಹರಡೋದಕ್ಕೆ ಶುರುವಾಗಿತ್ತು. ಇದರಿಂದ ಯಾವುದೇ ಕಾರಣಕ್ಕೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ, ರಿಪೋರ್ಟ್ ಬರೋವರೆಗೂ ಕೂಡ ಎಲ್ಲರೂ ಸುಮ್ಮನೆ ಇರಬೇಕು, ಯಾರು ಭಯ ಪಡೋದು ಬೇಡ ಅಂತೇಳಿ ಸಚಿವರು ಕೂಡ ಒಂದಷ್ಟು ಸಂದೇಶವನ್ನ ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನಿಂದ ರಾಜ್ಯಾದ್ಯಂತ ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡುವ ಕೆಲಸಗಳಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತ ವದಂತಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದೀಗ ರಾಜ್ಯಾದ್ಯಂತ ಮೊಟ್ಟೆಗಳನ್ನ ಸ್ಯಾಂಪಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಇದೀಗ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮೊಟ್ಟೆ ಅಂಗಡಿಗಳಿಗೆ ಬಂದು ಮೊಟ್ಟೆಯ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನೋಡಬಹುದು, ಇದು ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತಹ ಮೊಟ್ಟೆ ಅಂಗಡಿ ಇರುವಂತದ್ದು. ಈ ಮೊಟ್ಟೆ ಅಂಗಡಿಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಇಲಾಖೆ ಅಧಿಕಾರಿಗಳು ಬಂದು ಮೊಟ್ಟೆಯನ್ನ ಸ್ಯಾಂಪಲ್ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಮೊಟ್ಟೆ ಸ್ಯಾಂಪಲ್ ಪಡೆದು ನಂತರ ಲ್ಯಾಬ್ಗೆ ಕಳಿಸೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟು 2 ರೀತಿಯಲ್ಲಿ ಮೊಟ್ಟೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಒಂದು ಬ್ರಾಂಡೆಡ್ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿದ್ರೆ, ಮತ್ತೊಂದು ಕಡೆ ನಾನ್ ಬ್ರಾಂಡೆಡ್ ಮೊಟ್ಟೆಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಬ್ರಾಂಡೆಡ್ ಅಂದ್ರೆ ಈ ಮಾಲ್ ಅಂತ ಪ್ಲೇಸ್ ಗಳಲ್ಲಿ ಸಿಗುವಂತ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿದ್ರೆ, ಮತ್ತೊಂದು ನಾನ್ ಬ್ರಾಂಡೆಡ್ ಅಂದ್ರೆ ಬೇರೆ ಕಡೆ ಇಲ್ಲಿ ಸ್ಥಳೀಯವಾಗಿ ಸಿಗುವಂತ ಮೊಟ್ಟೆಗಳು, ಅದು ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಸಿಗುವಂತಹ ಮೊಟ್ಟೆಗಳ ಏನಿದೆ ಆ ಮೊಟ್ಟೆಗಳನ್ನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಎರಡೂ ಕಡೆ ಅಂದ್ರೆ ಬ್ರಾಂಡೆಡ್ ಮತ್ತೆ ನಾನ್ ಬ್ರಾಂಡೆಡ್ 2 ಮೊಟ್ಟೆಗಳು 500 ಗ್ರಾಂನಷ್ಟು ಮೊಟ್ಟೆಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಕೆಲವೊಂದಷ್ಟು ಕಡೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ವಿಚಾರ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಜನರಲ್ಲಿ ಕೂಡ ಮನೆ ಮಾಡಿರುವಂತದ್ದು. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರವಾದಂತಹ ತನಿಖೆ ನಡೆಸಬೇಕು, ಲ್ಯಾಬ್ ಅಲ್ಲಿ ಪರೀಕ್ಷೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಆದೇಶ ಮಾಡಿದ ಬೆನ್ನಲ್ಲೇ ಎಲ್ಲ ಕಡೆಯಿಂದ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡೋದಕ್ಕೆ ಕೂಡ ಇದೀಗ ಮುಂದಾಗಿರುವಂತದ್ದು. ಸೊ ಈ ಸದ್ಯ ಇಲ್ಲಿ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ, ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ಮೊಟ್ಟೆ ಅಂಗಡಿ ಬಂದಿದ್ರಿ, ಏನ್ ನಿಮ್ಗ ಸೂಚನೆ ಇರುವಂತದ್ದು ಏನು? ತಾವು ಬಂದಿದ್ದೀರಿ, ಏನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ರಿ? ನಮ್ಮ ಸರ್ಕಾರದ ಮಾನ್ಯ ಆಯುಕ್ತರ ಆದೇಶ ಮೇರೆಗೆ ಮೊಟ್ಟೆಗಳನ್ನ ಸ್ಯಾಂಪಲ್ ಆಗಿ ತಗೊಂಡು ಲ್ಯಾಬಿಗೆ ಕಳಿಸಂತ ಹೇಳಿದ್ದಾರೆ ಸರ್. ಹಾಗಾಗಿ ನಾವು ಮೊಟ್ಟೆಗಳನ್ನು ಸ್ಯಾಂಪಲ್ ಆಗಿ ತಗೊಂಡು ಲ್ಯಾಬಿಗೆ ಕಳಿಸ್ತಾ ಇದ್ದೀವಿ. ಒಂದು ಬ್ರಾಂಡೆಡ್ ಎಗ್ ಮತ್ತು ಇನ್ನೊಂದು ಅನ್ಬ್ರಾಂಡೆಡ್. ಬ್ರಾಂಡೆಡ್ ಅಂತಂದ್ರೆ ಒಂದು ಕರೆಕ್ಟ್ ಇದು ಮಾಡಿ ಬ್ರ್ಯಾಂಡ್ ಮಾಡಿ ಮಾರತಕ್ಕಂತ ಒಂದು ಬ್ರ್ಯಾಂಡ್ ಮಾಲ್ಗಳಲ್ಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ ಅಂತದೊಂದು ಮೊಟ್ಟೆ. ಮತ್ತೆ ಇನ್ನೊಂದು ಸಾರ್ವಜನಿಕವಾಗಿ ಇಲ್ಲಿ ಲೋಕಲ್ ಸಾರ್ವಜನಿಕ ಸ್ಥಳಗಳಲ್ಲಿ ಲೋಕಲ್ ಆಗಿ ಸಿಗುವಂತ ಮೊಟ್ಟೆಗಳು ಇಲ್ಲಿಂದ ಇಲ್ಲೇ ಮಾರಾಟ ಮಾಡೋರು, ಅವು ಬ್ರ್ಯಾಂಡಿಂಗ್ ಮಾಡಿರಲ್ಲ ಅಂತ ಮೊಟ್ಟೆಗಳನ್ನು ಸಹ ನಾವು ಕಳಿಸ್ತಾ ಇದ್ವಿ. ಅಂದ್ರೆ ಯಾವುದು ಮೊಟ್ಟೆಗಳಲ್ಲಿ ಇದು ಕ್ಯಾನ್ಸರ್ ಕಾರಕ ಅಂಶ ಆದಂತ ಗೊತ್ತಿಲ್ಲ. ಹಾಗೆ ಬ್ರಾಂಡೆಡ್ ಮತ್ತು ನಾನ್ ಬ್ರಾಂಡೆಡ್. ಬ್ರಾಂಡೆಡ್ ಅಂದ್ರೆ ಇದೇ ಬ್ರ್ಯಾಂಡ್ ಅಂತಿಲ್ಲ, ಯಾವುದೇ ಅಲ್ಲಿ ಬ್ರಾಂಡೆಡ್ ಕಳಿಸ್ತೀವಿ, ಇದು ನಾರ್ಮಲ್ ತತ್ತಿನೂ ಕಳಿಸ್ತೀವಿ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವ ವದಂತಿ ಹರಡೋದಕ್ಕೆ ಶುರುವಾಗಿತ್ತು. ಇದರಿಂದ ಯಾವುದೇ ಕಾರಣಕ್ಕೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ, ರಿಪೋರ್ಟ್ ಬರೋವರೆಗೂ ಕೂಡ ಎಲ್ಲರೂ ಸುಮ್ಮನೆ ಇರಬೇಕು, ಯಾರು ಭಯ ಪಡೋದು ಬೇಡ ಅಂತೇಳಿ ಸಚಿವರು ಕೂಡ ಒಂದಷ್ಟು ಸಂದೇಶವನ್ನ ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನಿಂದ ರಾಜ್ಯಾದ್ಯಂತ ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡುವ ಕೆಲಸಗಳಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತ ವದಂತಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದೀಗ ರಾಜ್ಯಾದ್ಯಂತ ಮೊಟ್ಟೆಗಳನ್ನ ಸ್ಯಾಂಪಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಇದೀಗ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮೊಟ್ಟೆ ಅಂಗಡಿಗಳಿಗೆ ಬಂದು ಮೊಟ್ಟೆಯ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನೋಡಬಹುದು, ಇದು ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತಹ ಮೊಟ್ಟೆ ಅಂಗಡಿ ಇರುವಂತದ್ದು. ಈ ಮೊಟ್ಟೆ ಅಂಗಡಿಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಇಲಾಖೆ ಅಧಿಕಾರಿಗಳು ಬಂದು ಮೊಟ್ಟೆಯನ್ನ ಸ್ಯಾಂಪಲ್ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಮೊಟ್ಟೆ ಸ್ಯಾಂಪಲ್ ಪಡೆದು ನಂತರ ಲ್ಯಾಬ್ಗೆ ಕಳಿಸೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟು 2 ರೀತಿಯಲ್ಲಿ ಮೊಟ್ಟೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಒಂದು ಬ್ರಾಂಡೆಡ್ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿದ್ರೆ, ಮತ್ತೊಂದು ಕಡೆ ನಾನ್ ಬ್ರಾಂಡೆಡ್ ಮೊಟ್ಟೆಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಬ್ರಾಂಡೆಡ್ ಅಂದ್ರೆ ಈ ಮಾಲ್ ಅಂತ ಪ್ಲೇಸ್ ಗಳಲ್ಲಿ ಸಿಗುವಂತ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿದ್ರೆ, ಮತ್ತೊಂದು ನಾನ್ ಬ್ರಾಂಡೆಡ್ ಅಂದ್ರೆ ಬೇರೆ ಕಡೆ ಇಲ್ಲಿ ಸ್ಥಳೀಯವಾಗಿ ಸಿಗುವಂತ
ಮೊಟ್ಟೆಗಳು ಅದು ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಸಿಗುವಂತ ಮೊಟ್ಟೆಗಳ ಏನಿದೆ ಆ ಮೊಟ್ಟೆಗಳನ್ನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಎರಡೂ ಕಡೆ ಅಂದ್ರೆ ಬ್ರಾಂಡೆಡ್ ಮತ್ತೆ ನಾನ್ ಬ್ರಾಂಡೆಡ್ ಎರಡೂ ಮೊಟ್ಟೆಗಳು 500 ಗ್ರಾಂನಷ್ಟು ಮೊಟ್ಟೆಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಕೆಲವೊಂದಷ್ಟು ಕಡೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ವಿಚಾರ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಜನರಲ್ಲಿ ಕೂಡ ಮನೆ ಮಾಡಿರುವಂತದ್ದು. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರವಾದಂತಹ ತನಿಖೆ ನಡೆಸಬೇಕು, ಲ್ಯಾಬ್ ಅಲ್ಲಿ ಪರೀಕ್ಷೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಆದೇಶ ಮಾಡಿದ ಬೆನ್ನಲ್ಲೇ ಎಲ್ಲ ಕಡೆಯಿಂದ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡೋದಕ್ಕೆ ಕೂಡ ಇದೀಗ ಮುಂದಾಗಿರುವಂತದ್ದು. ಸೊ ಈ ಸದ್ಯ ಇಲ್ಲಿ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ. ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ಮೊಟ್ಟೆ ಅಂಗಡಿ ಬಂದಿದ್ರಿ, ಏನ್ ನಿಮ್ಗ ಸೂಚನೆ ಇರುವಂತದ್ದು ಏನು? ತಾವು ಬಂದಿದ್ದೀರಿ, ಏನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ರಿ? ನಮ್ಮ ಸರ್ಕಾರದ ಮಾನ್ಯ ಆಯುಕ್ತರ ಆದೇಶ ಮೇರೆಗೆ ಮೊಟ್ಟೆಗಳನ್ನು ಸ್ಯಾಂಪಲ್ ಆಗಿ ತಗೊಂಡು ಲ್ಯಾಬಿಗೆ ಕಳಿಸಂತ ಹೇಳಿದ್ದಾರೆ ಸರ್. ಹಾಗಾಗಿ ನಾವು ಮೊಟ್ಟೆಗಳನ್ನು ಸ್ಯಾಂಪಲ್ ಆಗಿ ತಗೊಂಡು ಲ್ಯಾಬಿಗೆ ಕಳಿಸ್ತಾ ಇದ್ದೀವಿ. ಒಂದು ಬ್ರಾಂಡೆಡ್ ಎಗ್ ಮತ್ತು ಇನ್ನೊಂದು ಅನ್ಬ್ರಾಂಡೆಡ್. ಬ್ರಾಂಡೆಡ್ ಅಂತಂದ್ರೆ ಒಂದು ಕರೆಕ್ಟ್ ಇದು ಮಾಡಿ ಬ್ರ್ಯಾಂಡ್ ಮಾಡಿ ಮಾರತಕ್ಕಂತ ಒಂದು ಬ್ರ್ಯಾಂಡ್ ಮಾಲ್ಗಳಲ್ಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ ಅಂತದೊಂದು ಮೊಟ್ಟೆ. ಮತ್ತೆ ಇನ್ನೊಂದು ಸಾರ್ವಜನಿಕವಾಗಿ ಇಲ್ಲಿ ಲೋಕಲ್ ಸಾರ್ವಜನಿಕ ಸ್ಥಳಗಳಲ್ಲಿ ಲೋಕಲ್ ಆಗಿ ಸಿಗುವಂತ ಮೊಟ್ಟೆಗಳು ಇಲ್ಲಿಂದ ಇಲ್ಲೇ ಮಾರಾಟ ಮಾಡೋರು, ಅವು ಬ್ರ್ಯಾಂಡಿಂಗ್ ಮಾಡಿರಲ್ಲ ಅಂತ ಮೊಟ್ಟೆಗಳನ್ನು ಸಹ ನಾವು ಕಳಿಸ್ತಾ ಇದ್ವಿ. ಅಂದ್ರೆ ಯಾವುದು ಮೊಟ್ಟೆಗಳಲ್ಲಿ ಇದು ಕ್ಯಾನ್ಸರ್ ಕಾರಕ ಅಂಶ ಆದಂತ ಗೊತ್ತಿಲ್ಲ. ಹಾಗೆ ಬ್ರಾಂಡೆಡ್ ಮತ್ತು ನಾನ್ ಬ್ರಾಂಡೆಡ್. ಬ್ರಾಂಡೆಡ್ ಅಂದ್ರೆ ಇದೇ ಬ್ರ್ಯಾಂಡ್ ಅಂತಿಲ್ಲ, ಯಾವುದೇ ಅಲ್ಲಿ ಬ್ರಾಂಡೆಡ್ ಕಳಿಸ್ತೀವಿ, ಇದು ನಾರ್ಮಲ್ ತತ್ತಿನೂ ಕಳಿಸ್ತೀವಿ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವ ವದಂತಿ ಹರಡೋದಕ್ಕೆ ಶುರುವಾಗಿತ್ತು. ಇದರಿಂದ ಯಾವುದೇ ಕಾರಣಕ್ಕೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ, ರಿಪೋರ್ಟ್ ಬರೋವರೆಗೂ ಕೂಡ ಎಲ್ಲರೂ ಸುಮ್ಮನೆ ಇರಬೇಕು, ಯಾರು ಭಯ ಪಡೋದು ಬೇಡ ಅಂತೇಳಿ ಸಚಿವರು ಕೂಡ ಒಂದಷ್ಟು ಸಂದೇಶವನ್ನ ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನಿಂದ ರಾಜ್ಯಾದ್ಯಂತ ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡುವ ಕೆಲಸಗಳಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತ ವದಂತಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದೀಗ ರಾಜ್ಯಾದ್ಯಂತ ಮೊಟ್ಟೆಗಳನ್ನ ಸ್ಯಾಂಪಲ್ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಇದೀಗ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮೊಟ್ಟೆ ಅಂಗಡಿಗಳಿಗೆ ಬಂದು ಮೊಟ್ಟೆಯ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನೋಡಬಹುದು, ಇದು ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತಹ ಮೊಟ್ಟೆ ಅಂಗಡಿ ಇರುವಂತದ್ದು. ಈ ಮೊಟ್ಟೆ ಅಂಗಡಿಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಇಲಾಖೆ ಅಧಿಕಾರಿಗಳು ಬಂದು ಮೊಟ್ಟೆಯನ್ನ ಸ್ಯಾಂಪಲ್ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಮೊಟ್ಟೆ ಸ್ಯಾಂಪಲ್ ಪಡೆದು ನಂತರ ಲ್ಯಾಬ್ಗೆ ಕಳಿಸೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟು 2 ರೀತಿಯಲ್ಲಿ ಮೊಟ್ಟೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಒಂದು ಬ್ರಾಂಡೆಡ್ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿದ್ರೆ, ಮತ್ತೊಂದು ಕಡೆ ನಾನ್ ಬ್ರಾಂಡೆಡ್ ಮೊಟ್ಟೆಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಬ್ರಾಂಡೆಡ್ ಅಂದ್ರೆ ಈ ಮಾಲ್ ಅಂತ ಪ್ಲೇಸ್ ಗಳಲ್ಲಿ ಸಿಗುವಂತ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿದ್ರೆ, ಮತ್ತೊಂದು ನಾನ್ ಬ್ರಾಂಡೆಡ್ ಅಂದ್ರೆ ಬೇರೆ ಕಡೆ ಇಲ್ಲಿ ಸ್ಥಳೀಯವಾಗಿ ಸಿಗುವಂತ ಮೊಟ್ಟೆಗಳು, ಅದು ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಸಿಗುವಂತ ಮೊಟ್ಟೆಗಳ ಏನಿದೆ ಆ ಮೊಟ್ಟೆಗಳನ್ನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಎರಡೂ ಕಡೆ ಅಂದ್ರೆ ಬ್ರಾಂಡೆಡ್ ಮತ್ತೆ ನಾನ್ ಬ್ರಾಂಡೆಡ್ ಎರಡೂ ಮೊಟ್ಟೆಗಳು 500 ಗ್ರಾಂನಷ್ಟು ಮೊಟ್ಟೆಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಕೆಲವೊಂದಷ್ಟು ಕಡೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ವಿಚಾರ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಜನರಲ್ಲಿ ಕೂಡ ಮನೆ ಮಾಡಿರುವಂತದ್ದು. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರವಾದಂತಹ ತನಿಖೆ ನಡೆಸಬೇಕು, ಲ್ಯಾಬ್ ಅಲ್ಲಿ ಪರೀಕ್ಷೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಆದೇಶ ಮಾಡಿದ ಬೆನ್ನಲ್ಲೇ ಎಲ್ಲ ಕಡೆಯಿಂದ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡೋದಕ್ಕೆ ಕೂಡ ಇದೀಗ ಮುಂದಾಗಿರುವಂತದ್ದು. ಸೊ ಈ ಸದ್ಯ ಇಲ್ಲಿ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ. ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ಮೊಟ್ಟೆ ಅಂಗಡಿ ಬಂದಿದ್ರಿ, ಏನ್ ನಿಮ್ಗ ಸೂಚನೆ ಇರುವಂತದ್ದು ಏನು? ತಾವು ಬಂದಿದ್ದೀರಿ, ಏನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ರಿ? ನಮ್ಮ ಸರ್ಕಾರದ ಮಾನ್ಯ ಆಯುಕ್ತರ ಆದೇಶ ಮೇರೆಗೆ ಮೊಟ್ಟೆಗಳನ್ನು ಸ್ಯಾಂಪಲ್ ಆಗಿ ತಗೊಂಡು ಲ್ಯಾಬಿಗೆ ಕಳಿಸಂತ ಹೇಳಿದ್ದಾರೆ ಸರ್. ಹಾಗಾಗಿ ನಾವು ಮೊಟ್ಟೆಗಳನ್ನು ಸ್ಯಾಂಪಲ್ ಆಗಿ ತಗೊಂಡು ಲ್ಯಾಬಿಗೆ ಕಳಿಸ್ತಾ ಇದ್ದೀವಿ. ಒಂದು ಬ್ರಾಂಡೆಡ್ ಎಗ್ ಮತ್ತು ಇನ್ನೊಂದು ಅನ್ಬ್ರಾಂಡೆಡ್. ಬ್ರಾಂಡೆಡ್ ಅಂತಂದ್ರೆ ಒಂದು ಕರೆಕ್ಟ್ ಇದು ಮಾಡಿ ಬ್ರ್ಯಾಂಡ್ ಮಾಡಿ ಮಾರತಕ್ಕಂತ ಒಂದು ಬ್ರ್ಯಾಂಡ್ ಮಾಲ್ಗಳಲ್ಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ ಅಂತದೊಂದು ಮೊಟ್ಟೆ. ಮತ್ತೆ ಇನ್ನೊಂದು ಸಾರ್ವಜನಿಕವಾಗಿ ಇಲ್ಲಿ ಲೋಕಲ್ ಸಾರ್ವಜನಿಕ ಸ್ಥಳಗಳಲ್ಲಿ ಲೋಕಲ್ ಆಗಿ ಸಿಗುವಂತ ಮೊಟ್ಟೆಗಳು ಇಲ್ಲಿಂದ ಇಲ್ಲೇ ಮಾರಾಟ ಮಾಡೋರು, ಅವು ಬ್ರ್ಯಾಂಡಿಂಗ್ ಮಾಡಿರಲ್ಲ ಅಂತ ಮೊಟ್ಟೆಗಳನ್ನು ಸಹ ನಾವು ಕಳಿಸ್ತಾ ಇದ್ವಿ. ಅಂದ್ರೆ ಯಾವುದು ಮೊಟ್ಟೆಗಳಲ್ಲಿ ಇದು ಕ್ಯಾನ್ಸರ್ ಕಾರಕ ಅಂಶ ಆದಂತ ಗೊತ್ತಿಲ್ಲ. ಹಾಗೆ ಬ್ರಾಂಡೆಡ್ ಮತ್ತು ನಾನ್ ಬ್ರಾಂಡೆಡ್. ಬ್ರಾಂಡೆಡ್ ಅಂದ್ರೆ ಇದೇ ಬ್ರ್ಯಾಂಡ್ ಅಂತಿಲ್ಲ, ಯಾವುದೇ ಅಲ್ಲಿ ಬ್ರಾಂಡೆಡ್ ಕಳಿಸ್ತೀವಿ, ಇದು ನಾರ್ಮಲ್ ತತ್ತಿನೂ ಕಳಿಸ್ತೀವಿ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.